ಜಯಂತ್, ಯಾಕಪ್ಪ, ಏನಾಯ್ತು? ಶಾಂತಮ್ಮ, ಇವತ್ತು ನಾನೊಬ್ಬರ ಮನೆಗೆ ಹೋಗಿದ್ದೆ. ಅಲ್ಲೂ ನನಗೆ ಜಾನ್ವಿಯವ್ರು ಕಾಣಿಸ್ಬಿಟ್ರು. ಶಾಂತಮ್ಮ, ನಾನು ನಿಜ ಹೇಳ್ತಾ ಇದ್ದೀನಿ. ಊಟ ಮಾಡಕ್ಕೆ ಕೂತಿದ್ದೆ, ಆಗ ಅವರೇ ಬಂದು ಅಡುಗೆ ಬಡಿಸಿದ್ರು. ಶಾಂತಮ್ಮ, ಆಮೇಲೆ ಹೊರಗೆ ಬಂದು ಕಾರ್ ಹತ್ರ ನೋಡಿದಾಗ ಅಲ್ಲೂ ಜಾನ್ವಿಯವ್ರು ಕಾಣಿಸಿದ್ರು. ಒಂದು ಕ್ಷಣ ಅಲ್ಲೇ ಇದ್ರು. ನಾನು ತಿರುಗಿ ನೋಡೋಷ್ಟರಲ್ಲಿ ಮತ್ತೆ ಕಾಣ್ತಿರ್ಲಿಲ್ಲ. ಶಾಂತಮ್ಮ, ನನಗೆ ತಲೆ ಕೆಡ್ತಾ ಇದೆ. ಶಾಂತಮ್ಮ, ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಅಂದ್ರೆ ಆ ಹುಡುಗಿ ಆ ಮನೇಲಿ ಇದ್ದಾಳೋ ಅಥವಾ ನಿಜವಾಗ್ಲೂ ಇವನಿಗೆ ಭ್ರಮೆ ಶುರುವಾಗಿದೆಯೋ? ಜಯಂತ್, ಇಲ್ಲತ್ತೆಲ್ಲ ಯೋಚನೆ ಮಾಡಿದ್ರೆ ಹೀಗೆ ಅಪ್ಪ ಆಗೋದು. ಅಲ್ಲಪ್ಪ, ಇಲ್ಲದೆ ಇರೋಳು ಅದು ಹೇಗಪ್ಪ ಬರ್ತಾಳೆ? ಹೌದಲ್ಲ ಶಾಂತಮ್ಮ, ಇಲ್ಲದೆ ಇರೋರು ಹೇಗೆ ಬರ್ತಾರೆ? ಶಾಂತಮ್ಮ, ನನಗೇನು ಅನುಮಾನ ಗೊತ್ತಾ? ಜಾಬಿಯವ್ರಿಗೂ ನಾನು ಬಿಟ್ಟಿರೋಕ್ಕಾಗ್ತಿಲ್ಲ ಅನ್ಸುತ್ತೆ. ಅದಕ್ಕೆ ನೋಡಿ, ನಾನು ಇಲ್ಲಿ ಅಲ್ಲಿ ಎಲ್ಲಿ ನೋಡಿದ್ರು ನನಗೆ ಸಿಗ್ತಾ ಇದ್ದಾರೆ. ಹೌದು ಶಾಂತಮ್ಮ, ಇದೇ ಸರಿ ಅಲ್ವ ಚಿನ್ನು ಮರಿ? ನಿನ್ನ ನೋಡ್ತಾ ಇದ್ರೆ ಭಯ ಆಗ್ತಿದ್ಯಪ್ಪ. ಇರು, ಡಾಕ್ಟ್ರಿಗೆ ಫೋನ್ ಮಾಡಿ ಬರೋಕ್ಕೆ ಹೇಳ್ತೀನಿ. ಬೇಡ ಶಾಂತಮ್ಮ, ನಾನೇ ಆಗಲಿ ಫೋನ್ ಮಾಡಿದ್ದೀನಿ. ಇನ್ನೇನು ಬರ್ತಾರೆ ಅನ್ಸುತ್ತೆ. ಶಾಂತಮ್ಮ, ಈಗ ಡಾಕ್ಟರ್ ಹೇಳ್ದಂಗೆ ಮಾತ್ರೆ ತಗೋತಾ ಇದ್ದೀನಿ, ಆದರೆ ಉಪಯೋಗ ಆಗ್ತಿಲ್ಲ. ಫೋಟೋ ನೋಡ್ತಾ ಇರಿ ಅಂತ ಹೇಳಿದ್ರು, ಅದು ಮಾಡಾಯ್ತು, ಏನು ಉಪಯೋಗ ಆಗ್ತಿಲ್ಲ. ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಶಾಂತಮ್ಮ. ತಲೆ ಕೆಟ್ಟು ಹೋಗ್ತಾ ಇದೆ ನನಗೆ. ನೋಡಪ್ಪ ಜಯಂತ್, ಎಲ್ಲಿವರೆಗೂ ನಿನ್ನ ಮನಸ್ಸಿಂದ ಅವಳನ್ನ ತೆಗೆದು ಹಾಕೋದಿಲ್ವೋ ಅಲ್ಲಿವರೆಗೂ ಹೀಗೆ ಆಗ್ತಿರುತ್ತೆ. ಡಾಕ್ಟ್ರ್ ಹೇಳಿದ್ದು ಅದೇ ಅಲ್ವಾ? ಶಾಂತಮ್ಮ, ಜಯಂತನ ಮನಸ್ಸಿನಿಂದ ಜಾನ್ವಿಯವ್ರನ್ನ ತೆಗೆದುಹಾಕೋದು ಅಷ್ಟೊಂದು ಸುಲಭ ಅಲ್ಲ. ನೋಡಿ, ನಾನು ಎಷ್ಟು ಹೆಚ್ಚು ಪ್ರಯತ್ನ ಮಾಡ್ತಿದ್ದೀನೋ ಅಷ್ಟು ಹೆಚ್ಚು ಅವ್ರು ನನಗೆ ಕಾಣಿಸ್ಕೊತಾ ಇದ್ದಾರೆ. ಶಾಂತಮ್ಮ, ನಾನು ಏನು ಮಾಡಲಿ ಶಾಂತಮ್ಮ, ಮಾಡಲಿ? ಜಯಂತ್,